ನಾನೊಂದು ಮೆಹಂದಿ ಫಂಕ್ಷನ್‌ಗೆ ಹೋಗಿದ್ದೆ. ಆಗ ನೀರು ದೋಸೆಗೆ ಈ ಗ್ರೇವಿ ಕೊಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಆಗ ನಾನು ಅಂದ್ಕೊಂಡೆ ನಾನು ಮನೇಲಿ ಇದನ್ನು ಮಾಡಬೇಕು ಅಂತ. ಇವತ್ತು ನಾನು ಆ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಮಶ್ರೂಮ್ ಹಾಕಿ ನಾನಿವತ್ತು ಗ್ರೇವಿ ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 7 ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಅದರಲ್ಲಿ 5 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇನೆ, 2 ಗಿಡ್ಡ ಮೆಣಸಿನಕಾಯಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಮೆಣಸಿನಕಾಯಿ ಫ್ರೈ ಆಗಿದೆ ನೋಡಿ, ಈ ಥರ ಉಬ್ಬಿ ಬರ್ತದೆ. 2 ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಲೈಟ್ ಮಸಾಲೆ ತಗೊಂಡು ಮಾಡ್ತಾ ಇದ್ದೇನೆ. ನೋಡಿ 3/4 ಸ್ಪೂನು ಜೀರಿಗೆ, 1/4 ಸ್ಪೂನಿಗಿಂತಲೂ ಕಡಿಮೆ ಮೆಂತೆ, ಹಾಗೆ ನೋಡಿ ಒಂದು 10 ಕಾಳು ಮೆಣಸು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ರುಚಿಕರವಾದ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಇದು ಚಪಾತಿ, ಪೂರಿ ಹಾಗೆ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಅನ್ನಕ್ಕೂ ತುಂಬ ಚೆನ್ನಾಗಿರ್ತದೆ. 1/4 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೇ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಮಸಾಲೆ ಗ್ರೈಂಡ್ ಮಾಡುವಾಗ ನಾವು ಈ ರೀತಿ ಮಾಡಿ ಗ್ರೈಂಡ್ ಮಾಡಿದರೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಈರುಳ್ಳಿಯ ನೋಡಿ ಬಣ್ಣ ಸ್ವಲ್ಪ ಚೇಂಜ್ ಆಗೋ ತನಕ ಈ ರೀತಿ ಫ್ರೈ ಮಾಡಿದರೆ ಸಾಕು. ಈಗ ನಾನು ಒಂದು 5-6 ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಅದು ಕೂಡ ಜಜ್ಜಿ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡುವ, ಸಾಕು. ಈಗ ಮಿಕ್ಸಿ ಜಾರಿಗೆ ಮಸಾಲೆ ಪದಾರ್ಥಗಳನ್ನು ಹಾಕಿ ನಾವೀಗ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ 1 ಕಪ್ ತೆಂಗಿನಕಾಯಿ ಹಾಕ್ಕೋತಾ ಇದ್ದೇನೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಹಾಗೆ ನೋಡಿ ಸಣ್ಣ ತುಂಡು ನಾನು ಹುಣಸೆಹಣ್ಣು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಸಾಲೆ ಗ್ರೈಂಡ್ ಆದರೆ ಸಾಕು. ಮಶ್ರೂಮ್ ಅಂತೂ ತುಂಬ ಫ್ರೆಶ್ ಆಗಿದೆ. ನೋಡಿ ಇಲ್ಲಿ ಕ್ಲೀನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ನಾನು ಹೆಸರು ಕಾಳನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಇದು ಸ್ವಲ್ಪ ಬೆಂದ ನಂತರ ನಾವು ಮಶ್ರೂಮ್ ಹಾಕ್ಕೋಬೇಕು. ಬನ್ನಿ ಈಗ ಬೆಂದಿದೆಯಾ ನೋಡುವ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಹೆಸರು ಕಾಳು ಇಷ್ಟು ಬೆಂದರೆ ಸಾಕು. ಮತ್ತು ಮಶ್ರೂಮ್ ಹಾಕಿದ ನಂತರ ಮತ್ತು ಕರೆಕ್ಟಾಗಿ ಅದು ಬೇಯ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡುವ. ಈಗ ನಾನು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮನ್ನು ಹಾಕ್ತಾ ಇದ್ದೇನೆ. ಇದು ನೋಡಿ ಚಿಕ್ಕ ಚಿಕ್ಕ ಮಶ್ರೂಮು, ತುಂಬ ಚೆನ್ನಾಗಿತ್ತು. ಇದು ನೋಡಲಿಕ್ಕೂ ಚೆನ್ನಾಗಿತ್ತು, ಅಷ್ಟೇ ಫ್ರೆಶ್ ಆಗಿತ್ತು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾವೀಗ ಬೇಯಲಿಕ್ಕೆ ಇಡಬೇಕು. ಮುಚ್ಚಳ ಮುಚ್ಚಿ ಇಡುವ. ಈಗ ಬೆಂದಿರ್ಬೋದು ನೋಡುವ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೀರು ಕೂಡ ಹಾಗೆ ನಾವು ಹಾಕಿದ್ದು ಕರೆಕ್ಟಾಗಿದೆ, ಜಾಸ್ತಿನೂ ಆಗಲಿಲ್ಲ. ಯಾಕಂದರೆ ಗ್ರೇವಿ ಅಂತ ಹೇಳಿದರೆ ನೀರಾಗಿ ಹಾಕಬಾರ್ದು. ಅದು ಗಶಿ ಗಶಿ ಥರ ಇದ್ರೇ ತುಂಬ ಚೆನ್ನಾಗಿರೋದು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹದ ಮಾಡಿಕೊಳ್ಬೇಕು. ನಾನೊಂದು ಮೆಹಂದಿ ಫಂಕ್ಷನ್ಗೆ ಹೋಗಿದ್ದೆ. ಆಗ ಅವರು ನೀರು ದೋಸೆಗೆ ಈ ಗ್ರೇವಿ ಮಾಡಿದರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಅಲ್ಲಿ ತಿಂದಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅವರಿಗೆ ಹೋಗಿ ಹೇಳಿದೆ, ನಿಮ್ಮದು ಮಶ್ರೂಮ್ ಮತ್ತು ಹೆಸರು ಕಾಳಿದು ಗ್ರೇವಿ ತುಂಬ ಚೆನ್ನಾಗಾಗಿದೆ ಅಂತ. ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ನಾನು ಹೇಳಿದೆ, ಮಶ್ರೂಮ್ದೆಲ್ಲ ಪದಂಗಿದೆಲ್ಲ ಗಶಿ ಭಾರಿ ಶೋಕ ಆತಂಡವೆ ಅಂತ. ನಿಜವಾಗ್ಲೂ ಅವ್ರಿಗೂ ತುಂಬ ಖುಷಿ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು ನಾವು. ಕುದೀತಾ ಉಂಟ ನೋಡುವ. ನೋಡಿ ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿಬೇಕು ಇದು. ಆಗಲೇ ಒಂದು ನಮಗೆ ಗಶಿಗೆ ಒಂದು ಒಳ್ಳೆ ರುಚಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಆಗಬೇಕು. ಒಂದು ಕುಚಲಕ್ಕಿಗಾಗಲಿ, ವೈಟ್ ರೈಸಿಗಾಗಲಿ, ಮತ್ತು ಅಕ್ಕಿ ರೊಟ್ಟಿ, ಚಪಾತಿಗೆ, ಮತ್ತು ನನಗಂತೂ ರಾಗಿ ಮುದ್ದೆಗೂ ತುಂಬ ಇಷ್ಟ ಆಗ್ತದೆ. ಒಂದು ಒಳ್ಳೆ ಕಾಂಬಿನೇಷನ್ ಇದಕ್ಕೆಲ್ಲ. ಚೆನ್ನಾಗಿ ಕುದ್ದಿದೆ, ಕುದ್ದದ್ದು ಸಾಕು. ಈಗ ಸಿಂಪಲ್ ಅದೊಂದು ಒಗ್ಗರಣೆ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ, ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾನೀಗ 1 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಯಾದ ಮಶ್ರೂಮ್ ಮತ್ತು ಹೆಸರು ಕಾಳಿನ ಗ್ರೇವಿ ರೆಡಿಯಾಗಿದೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ನನಗೊಂದು ಕಮೆಂಟ್ ಮಾಡಿ. ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.